ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಗಸ್ಟ್ ತಿಂಗಳ ಪ್ರಥಮ ವಾರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. 1ರಿಂದ 8ನೇ ತಾರೀಕುವರೆಗೆ ಈ 12 ರಾಶಿಗೂ ಯಾವ ರೀತಿಯಾದಂತಹ ಒಂದು ಶುಭ ಫಲಗಳಿದೆ ಅಥವಾ ಅಶುಭ ಫಲಗಳಿದೆ, ಯಾವ ಕೆಲಸಗಳನ್ನು ತಾವು ಮಾಡಬಹುದು ಅಥವಾ ಯಾವ ಕೆಲಸಗಳನ್ನು ತಾವು ಮಾಡಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಗ್ರಹ ಗೋಚಾರದ ಒಂದು ಆಧಾರದ ಮೇಲೆ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ಆಗಸ್ಟ್ ಮೊದಲ ವಾರದ ಭವಿಷ್ಯದಲ್ಲಿ ಪ್ರಥಮ ರಾಶಿ ಅಂತಂದರೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ನಿಧಾನ ಆಗಿರ್ತದೆ, ಆದರೆ ಯಶಸ್ಸು ನಿಧಾನ ಆಗಿರೋದಿಲ್ಲ. ಯಶಸ್ಸು ಖಂಡಿತವಾಗಲೂ ನಿಮಗೆ ಬರುವಂಥದ್ದಾಗ್ತದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನೀವು ಜೋಪಾನವಾಗಿರಬೇಕು. ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಇನ್ವೆಸ್ಟ್ ಮಾಡೋದ್ರಲ್ಲಿ ಅಥವಾ ಯಾರಿಗೊಬ್ರಿಗೆ ಸಾಲದ ರೂಪದಲ್ಲಿ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಖರ್ಚಿನ ಒಂದು ಲೆಕ್ಕಾಚಾರಕ್ಕೆ ಬಂದರೂ ಕೂಡ ನೀವು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗ್ತದೆ. ಮತ್ತು ಹೂಡಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆಗೆ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು ಅಂದ್ಕೊಂಡು ನಾನಾ ರೀತಿಯಾದಂಥ ಒಂದು ಅಪ್ಲಿಕೇಶನ್ಗಳೆಲ್ಲ ಬಂದಿದ್ದಾವೆ ಮೊಬೈಲ್ ಫೋನ್ಗಳಲ್ಲಿ. ಅಂಥದ್ರಲ್ಲೆಲ್ಲ ಹಿಂದೆ ಮುಂದೆ ನೋಡ್ದೇ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಒಂದು ಸ್ವಲ್ಪ ಸಾಲನೂ ಕೂಡ ನಿಮಗೆ ಜಾಸ್ತಿ ಆಗುವಂಥದ್ದಾಗ್ತದೆ. ಮೇಷರಾಶಿಯವರಿಗೆ ತಮ್ಮ ದುಂದುವೆಚ್ಚ ಎಲ್ಲಿ ಜಾಸ್ತಿ ಆಗ್ತದೋ ಅಥವಾ ಎಲ್ಲಿ ಆಕಸ್ಮಿಕವಾದಂಥ ಖರ್ಚುಗಳು ಬರುತ್ತದೋ ಅಲ್ಲಿ ಸಾಲ ಜಾಸ್ತಿ ಆಗುವಂಥದ್ದು ಇರ್ತದೆ. ತಾವು ಏನೇ ಒಂದು ಖರ್ಚು ಮಾಡಬೇಕಾದ್ರೂ ಕೂಡ ಈ ವಾರದಲ್ಲಿ ಒಂದು ಸ್ವಲ್ಪ ನೋಡಿ ಖರ್ಚು ಮಾಡುವಂಥದ್ದು ಒಳ್ಳೆಯದು. ಈ ಸಾಲ ಕೂಡ ನಿಲ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರ ಆರೋಗ್ಯ ಹೇಳುವಂಥದ್ದು ಈ ವಾರದಲ್ಲಿ ಅತ್ಯುತ್ತಮವಾಗಿರ್ತದೆ. ಎಲ್ಲೋ ಒಂದು ಕಡೆಗೆ ಎಲುಬಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟ ತೊಂದರೆಗಳು ತಮಗೆ ಚಿಕ್ಕ ಪುಟ್ಟ ಕಾಣಿಸ್ಬೋದು, ಆದರೆ ದೊಡ್ಡದಾದಂಥ ಯಾವುದೇ ಆರೋಗ್ಯ ಸಮಸ್ಯೆ ಹೇಳುವಂಥದ್ದು ಇಲ್ಲ. ಇನ್ನು ಕಾನೂನಿನ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಒಂದು ಕೋರ್ಟ್ ಕೇಸ್ ಇತ್ತು, ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿದಿರ್ಬೋದು, ನಿಮ್ಮ ಕಂಪ್ನಿ ಕಡೆಯಿಂದ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಕೋರ್ಟ್ ಕೇಸ್ ಇದ್ದರೂ ಕೂಡ ಅದರಲ್ಲಿ ಜಯ ಹೇಳುವಂಥದ್ದು ಮೇಷರಾಶಿಯವರಿಗೆ ಸಿಗ್ತದೆ. ತಾವು ಏನೇ ಕೆಲಸ ಕಾರ್ಯ ಮಾಡೋರಿದ್ರಿ ಅಥವಾ ಬಿಸ್ನೆಸ್ ಮಾಡೋರಿದ್ರಿ, ಏನೇ ನೀವು ಕೆಲಸ ಮಾಡಿ ಸ್ವಲ್ಪ ಜೋಪಾನ ಜಾಗ್ರತೆಯಿಂದ ಮಾಡಿ. ಈ ವಾರ ನಿಮಗೆ ಅತಿ ಉತ್ತಮವಾಗಿರುವಂಥದ್ದಾಗ್ತದೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ಅಂತಂದರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಹೇಳುವಂಥದ್ದು ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡು ನಾವೇನು ಹೇಳ್ತೀವಿ ಆ ರೀತಿಯಾದಂಥ ಒಂದು ಏಳಿಗೆ ತರಲಿದೆ. ಖಂಡಿತವಾಗಲೂ ಕೂಡ ಪರಿಶ್ರಮ ನಿಮ್ಮಿರಬೇಕು. ಈ ವಾರದಲ್ಲಿ ಖಂಡಿತ ಏಳಿಗೆ ಹೇಳುವಂಥದ್ದು ಸಿಗ್ತದೆ. ಪ್ರಥಮವಾಗಿ ವೃತ್ತಿಯಲ್ಲಿ ಏಳಿಗೆ ಹೇಳುವಂಥದ್ದಾಗ್ತದೆ. ನೀವು ಏನು ಅಂದುಕೊಂಡಿದ್ರೋ ಮನಸ್ಸಲ್ಲಿ ಅದೇ ರೀತಿಯಾಗಿ ನೀವು ಬದುಕುವಂಥ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿ ಕಾಣ್ತದೆ. ಮತ್ತು ಕೆಲವೊಂದಿಷ್ಟು ಶಾಪಿಂಗ್ ಮಾಡುವಂಥ ಯೋಗ ಭಾಗ್ಯಗಳು, ಕೆಲವೊಂದಿಷ್ಟು ಭೂಮಿಯನ್ನು ಪರ್ಚೇಸ್ ಮಾಡುವಂಥದ್ದು, ಕೊಂಡುಕೊಳ್ಳುವಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ಆರ್ಥಿಕತೆ, ಹಣದ ಹರಿವು ನಿಮಗೆ ಜಾಸ್ತಿ ಆಗ್ತದೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿರಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡಿದವ್ರಿಗೂ ಕೂಡ ಹಣದ ಹರಿವು ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ. ಇನ್ನು ಯಾರೆಲ್ಲ ಒಂದು ಪ್ರೈವೇಟು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮಗೆಲ್ಲ ಕೂಡ ಒಂದು ಪ್ರಮೋಷನ್ ಆಗುವಂಥದ್ದು ಆಗಬಹುದು, ಅಥವಾ ನಿಮ್ಮ ಪ್ರಮೋಷನ್ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ಮಾತಾಡಿಕೊಳ್ಳುವಂಥದ್ದು ಅಥವಾ ಒಂದು ಮೀಟಿಂಗಲ್ಲಿ ನಿಮ್ಮ ವಿಚಾರ ಡಿಸ್ಕಸ್ ಮಾಡುವಂಥದ್ದು ಕೂಡ ಆಗ್ತದೆ. ಇನ್ನು ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ತಾವು ಹೆಜ್ಜೆ ಇಡಬೇಕಾಗ್ತದೆ. ಈ ವಾರದಲ್ಲಿ ನಿಮಗೆ ಮನಸ್ಸಿಗೆ ಬಂದಂಗೆ ಹೆಜ್ಜೆ ಇಡೋಕೆ ಹೋಗಬೇಡಿ. ಯಾರೋ ಒಬ್ರು ಹೇಳಿದರು, ಯಾರೋ ಒಬ್ರು ಪುಷ್ ಮಾಡಿದರು ಅಂದ್ಕೊಂಡು ನೀವು ಹೆಜ್ಜೆ ಇಡಲಿಕ್ಕೆ ಹೋಗಬೇಡಿ. ಖಂಡಿತ ಒಂದು ಸ್ವಲ್ಪ ನೋಡಿ ಹೆಜ್ಜೆ ಇಟ್ಟರೆ ಯಶಸ್ಸು ಖಂಡಿತವಾಗಲೂ ಇರ್ತದೆ. ಇನ್ನು ವೃಷಭ ರಾಶಿಯವರು ಯಾರೆಲ್ಲ ಕ್ರೀಡೆ, ಸಾಹಿತ್ಯ ಮತ್ತು ಕಲಾರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ನಿಮಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಬರುವಂಥದ್ದು, ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಕೆಲವೊಂದಿಷ್ಟು ಅವಕಾಶಗಳು ನಿಮಗೆ ಕೊಡುವಂಥದ್ದಾಗ್ತದೆ. ಹೀಗಾಗಿ ನಿಮ್ಮ ಒಂದು ಕ್ರೀಡೆ ಆಗಿರಲಿ, ಸಾಹಿತ್ಯ ಆಗಲಿ, ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಪರಿಶ್ರಮ ಹಾಕ್ತಾ ಇದ್ರೋ ಅದನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ತುಂಬ ಜನರು ಬಹಳ ಮುಂದಿನ ಒಂದು ಪ್ರಾಜೆಕ್ಟು, ಭವಿಷ್ಯದ ಪ್ರಾಜೆಕ್ಟು ಅಥವಾ ಮನೆ ಕಟ್ಟುವಂಥದ್ದಾಗಿರ್ಬೋದು, ಮಕ್ಕಳಿಗೆ ಮದುವೆ ಮಾಡ್ಬೋದು, ಅಥವಾ ಒಂದು ಯಾವುದೋ ಒಂದು ಸಂತಾನದ ಬಗ್ಗೆ ಆಗಿರ್ಬೋದು, ಅಥವಾ ಕಂಕಣದ ಭಾಗ್ಯದ ಬಗ್ಗೆ ಇರ್ಬೋದು. ಯಾರೆಲ್ಲ ಕನಸು ಕಾಣ್ತಾ ಇದ್ರಿ, ಇಂಥ ಕನಸುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗ್ತದೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅಥವಾ ಮನೆಗೇನೋ ಒಂದು ಹೊಸದಾದಂಥ ಒಂದು ವಸ್ತುಗಳನ್ನು ತಂದು ನಾವು ಹಾಕಬೇಕು, ಅಥವಾ ಮನೇನ ಹೊಸದಾಗಿ ಕಟ್ಟಬೇಕು. ಈ ರೀತಿಯಾದಂಥ ತುಂಬ ಆಲೋಚನೆಗಳು, ಯೋಚನೆಗಳು, ಕನಸುಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಕನಸು ಕಂಡರೂ ಕೂಡ ಅದಕ್ಕೆ ಪೂರಕವಾಗಿ ಈ ವಾರ ನಿಮಗೆ ಇರುವಂಥದ್ದಾಗ್ತದೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ 50-50 ಅಂದ್ಕೊಂಡು ಹೇಳ್ಬೋದು ಈ ವಾರದಲ್ಲಿ. ಯಾಕಂತಂದರೆ ಉದ್ಯೋಗ ವ್ಯವಹಾರದಲ್ಲಿ ಒಂದು ತೃಪ್ತಿಕರವಾದಂಥ ಫಲಿತಾಂಶನೇ ಇದೆ, ಆದರೆ ಒಂದು ಸ್ವಲ್ಪ ಮಿಶ್ರ ಫಲಗಳು ಸಿಗುವಂತಹ ಲಕ್ಷಣಗಳು ತುಂಬ ಇದೆ. ಇನ್ನು
ವೃತ್ತಿಯಲ್ಲಿ ಏಳಿಗೆ ಮತ್ತು ಪ್ರಶಂಸೆ ಸಿಗುವಂಥದ್ದು, ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ಪ್ರಮೋಷನ್ ಆಗುವಂಥದ್ದು ಆಗ್ತದೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಪ್ರಶಂಸೆ ಬರುವಂಥದ್ದು, ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಬಗ್ಗೆ ಮಾತಾಡಿಕೊಳ್ಳುವಂಥದ್ದು, ಈ ರೀತಿಯಾದಂತಹ ಒಂದು ಕೆಲವೊಂದಿಷ್ಟು ಬದಲಾವಣೆಗಳು ಈ ವಾರದಲ್ಲಿ ತಾವು ಕಾಣಲಿಕ್ಕೆ ಸಿಗ್ತದೆ. ಇನ್ನು ಮಿಥುನ ರಾಶಿಯವರು ತುಂಬ ಜನ ನಾನೊಂದು ಉದ್ಯೋಗ ಬದಲಾವಣೆ ಮಾಡಬೇಕು, ಬೇರೆ ತುಂಬ ವರ್ಷ ಆಯಿತು ಇದೇ ಕಂಪ್ನಿಲಿ ಇದ್ದು ಬೇರೆ ಕಡೆಗೆ ಹೋದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಒಂದು ಸ್ಯಾಲ್ರಿ ವಿಚಾರ ಆಗಿರ್ಬೋದು, ಅಟ್ಮಾಸ್ಫಿಯರ್ ವಿಚಾರ ಆಗಿರ್ಬೋದು, ತುಂಬ ಜನರು ಒಂದು ಉದ್ಯೋಗ ಬದಲಾವಣೆ ಯಾರೆಲ್ಲ ನೋಡ್ತಾ ಇದ್ರಿ ನಿಮಗೂ ಕೂಡ ಈ ವಾರದಲ್ಲಿ ಉದ್ಯೋಗ ಬದಲಾವಣೆಯ ಬಗ್ಗೆ ಒಂದು ನೀವು ನಿರ್ಧಾರನ ತಗೋಬಹುದು. ಖಂಡಿತವಾಗಲೂ ಕೂಡ ಅವಕಾಶ ಹೇಳುವಂಥದ್ದಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಅತ್ಯುತ್ತಮವಾಗಿದೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ಆಹಾರ ಕ್ರಮ ಸರಿಯಾಗಿರಲಿ. ಇನ್ನು ದೀರ್ಘಕಾಲದ ಆರೋಗ್ಯ ಒಂದು ಸ್ವಲ್ಪ ಹದಗೆಟ್ಟುಕೊಂಡಿದ್ದವರು ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಈ ವಾರದಲ್ಲಿ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ. ಒಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುವಂಥದ್ದಾಗ್ತದೆ. ಒಂದು ಸ್ವಲ್ಪ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಾನಸಿಕ ಗೊಂದಲಗಳಿರ್ಬೋದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆಗೆ ಕುಟುಂಬದ ಬಗ್ಗೆ ಕೆಲವೊಂದಿಷ್ಟು ನಿರ್ಧಾರಗಳು ನೀವು ತಗೋಬೇಕಾದ್ರೆ ಒಂದು ಸ್ವಲ್ಪ ಮಾನಸಿಕ ಗೊಂದಲಗಳು ನಿಮಗೆ ಜಾಸ್ತಿ ಆಗುವಂಥದ್ದಾಗ್ತದೆ. ಹಾಗಾಗಿ ಇದಕ್ಕೆ ಒಳ್ಳೆಯ ಪರಿಹಾರ ಅಂತಂದರೆ ವಿಷ್ಣು ದೇವರ ಒಂದು ಉಪಾಸನೆ ಮಾಡಿ, ವಿಷ್ಣು ದೇವರ ಸ್ಮರಣೆ ಮಾಡಿ, ಖಂಡಿತವಾಗಲೂ ಕೂಡ ಇದಕ್ಕೆ ಪರಿಹಾರ ಹೇಳುವಂಥದ್ದು ಸಿಕ್ಬಿಡ್ತದೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಆಗಸ್ಟ್ 1ರಿಂದ 8ನೇ ತಾರೀಕುವರೆಗೆ ಏನಿದೆ ಈ ಮೊದಲ ವಾರದಲ್ಲಿ ಅತಿ ಅದ್ಭುತವಾಗಿರುವಂಥದ್ದು. ಗುರುವಿನ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಇರುವಂಥದ್ದು. ಒಂದು ರೀತಿಯಲ್ಲಿ ಗುರುಬಲ ಅಂದ್ಕೊಂಡು ಹೇಳ್ಬೋದು ನಾನು. ಒಂದು ಶತ್ರುನಾಶ ಆಗುವಂಥದ್ದಾಗ್ತದೆ, ಹಿತಶತ್ರುಗಳು ನಿಮ್ಮಿಂದ ದೂರವಾಗುವಂಥದ್ದು. ಒಂದು ಸ್ವಲ್ಪ ನಿಮ್ಮ ಅದೃಷ್ಟದ ವಿಚಾರಕ್ಕೆ ಬಂದರೆ ಒಂದು 70-30 ಈ ಥರ ಇರ್ತದೆ. 70% ಅದೃಷ್ಟ ತುಂಬ ಚೆನ್ನಾಗಿದೆ, ಒಂದು 30% ಒಂದು ಸ್ವಲ್ಪ ಮಿಶ್ರ ಫಲ ಸಿಗುವಂಥದ್ದಾಗ್ತದೆ. ಇನ್ನು ಉದ್ಯೋಗ ವ್ಯವಹಾರದಲ್ಲಿ ಈ ವಾರದಲ್ಲಿ ವಿಶೇಷವಾದಂಥ ಒಂದು ಫಲ ಸಿಗುವಂಥದ್ದಿದೆ ನಿಮಗೆ. ಖಂಡಿತವಾಗಲೂ ಕೂಡ ಒಂದು ಸ್ವಲ್ಪ ಕಠಿಣ ಪರಿಶ್ರಮದ ಅವಶ್ಯಕತೆ ಈ ವಾರದಲ್ಲಿ ನಿಮಗೆ ಇರ್ತದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಉತ್ತಮವಾಗಿರುವಂಥದ್ದು, ದಾಂಪತ್ಯದಲ್ಲಿ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗುವಂಥದ್ದು, ಕುಟುಂಬದಲ್ಲಿ ಏಳಿಗೆ ಆಗುವಂಥದ್ದಾಗ್ತದೆ. ಇನ್ನು ತುಂಬ ಜನರು ಸಂತಾನಗೋಸ್ಕರ ಯಾರೆಲ್ಲ ಅಪೇಕ್ಷೆಯಲ್ಲಿದ್ದರೋ ನಿಮಗೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸಿಗ್ತದೆ. ಇನ್ನು ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದವರಿಗೆ ಜಯ ಹೇಳುವಂಥದ್ದು ಈ ವಾರದಲ್ಲಿ ಸಿಗುವಂಥದ್ದಾಗ್ತದೆ. ಇನ್ನು ಸಂತೋಷದ ವಾತಾವರಣ ನಿಮ್ಮ ಒಂದು ಬದುಕಲ್ಲಿ ಭವಿಷ್ಯದಲ್ಲಿ ನಿರ್ಮಾಣವಾಗುವಂಥದ್ದು ಆಗ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ತುಂಬ ಉತ್ತಮವಾಗಿದೆ. ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ದೀರ್ಘಕಾಲದ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದು ಸ್ವಲ್ಪ ಉಲ್ಬಣಗೊಳ್ಳೋದಕ್ಕಿಂತ ಮೊದಲೇ ವೈದ್ಯರನ್ನು ಕಾಣುವುದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ದುಡುಕಿನ ನಿರ್ಧಾರಗಳು ಬೇಕಾಗಿಲ್ಲ ನಿಮಗೆ ಈ ಸಂದರ್ಭದಲ್ಲಿ. ಈ ವಾರದಲ್ಲಿ ದುಡುಕಿನ ನಿರ್ಧಾರ ಮಾಡಬೇಡಿ. ಹಿಂದೆ ಮುಂದೆ ನೋಡ್ದೇ ಕೆಲವೊಂದು ಡಿಸಿಷನ್ ತಗೊಳ್ಳುವಂಥದ್ದು ಅಥವಾ ಕೆಲವೊಂದಿಷ್ಟು ಹಣಕಾಸಿನ ವಿಚಾರದಲ್ಲಾದರೂ ಕೂಡ ನೀವು ಕಣ್ಣು ಮುಚ್ಕೊಂಡು ಬೇರೆಯವರಿಗೆ ದುಡ್ಡು ಕೊಟ್ಬಿಡೋದು ಅಥವಾ ನಂಬಿಬಿಡೋದು ಹಣಕಾಸಿನ ವಿಚಾರದಲ್ಲಿ, ಇಂಥವನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಕಟಕ ರಾಶಿಯವರಿಗೆ ಈ ಆಗಸ್ಟ್ 1ನೇ ವಾರ ಹೇಳುವಂಥದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರಲ್ಲಿ ಬೇರೆ ಮಾತಿಲ್ಲ. ಇಲ್ಲಿ ನಿಮ್ಗೆ ಬೇಕಾಗಿರುವಂಥದ್ದು ಕಠಿಣ ಪರಿಶ್ರಮ ಮಾತ್ರ. ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಹೇಳುವಂಥದ್ದು ಕೂಡ ನಿಮಗೆ ಇದೆ. ಇನ್ನು ಸಿಂಹರಾಶಿಯ ವಿಚಾರಕ್ಕೆ ಬಂದರೆ ಹೊಸ ಹೊಸ ಯೋಜನೆಗಳ ಬಗ್ಗೆ ನೀವು ಮಾತುಕತೆ ನಡೆಸುವಂಥದ್ದು. ಬೇರೆ ಬೇರೆ ಕ್ಲೈಂಟ್ ಇರ್ಬೋದು, ವೆಂಡರ್ಸ್ ಇರ್ಬೋದು, ಅಥವಾ ನಿಮ್ಮ ಮಿತ್ರರಿರ್ಬೋದು, ಅಥವಾ ನಿಮ್ಮ ಕುಟುಂಬದವರ ಜೊತೆಗೆ ಹೊಸ ಹೊಸ ಯೋಜನೆಗಳ ಬಗ್ಗೆ ಒಂದು ಡಿಸ್ಕಷನ್ ಮಾಡುವಂಥದ್ದು. ಮತ್ತು ಅದರಲ್ಲೂ ಕೂಡ ಒಂದು ಯಶಸ್ಸಿನ ಮಾತುಕತೆ ಕೂಡ ಆಗ್ತದೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ನಿಮ್ಮ ಕಲೀಗ್ಸ್ ಜೊತೆಗಿರ್ಬೋದು, ನಿಮ್ಮ ಹೈಯರ್ ಎಂಡ್ ಜೊತೆಗಿರ್ಬೋದು. ಇನ್ನು ಸಾರ್ವಜನಿಕ ವಲಯದಲ್ಲಿ ಒಂದು ಗೌರವ ಪ್ರಾಪ್ತಿಯಾಗುವಂಥ ವಾರ ಇದಾಗಿರ್ತದೆ. ಇನ್ನು ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ 4 ಜನ ಗುರುತಿಸಿ ನಿಮ್ಮ ಬಗ್ಗೆ ಒಂದು ಪ್ರಶಂಸೆಯ ಮಾತುಗಳನ್ನು ಕೂಡ ಆಡುವಂಥದ್ದು ಕೂಡ ಆಗ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸು ಕೂಡ ಒಂದು ಸ್ವಲ್ಪ ಚಂಚಲವಾಗಿರ್ತದೆ ಪ್ರಥಮ ವಾರದಲ್ಲಿ, ಆಗಸ್ಟಲ್ಲಿ. ಹಾಗಾಗಿ ಇಲ್ಲಿ ಸಿಂಹರಾಶಿಯವರ ಓವರಾಲ್ ಒಂದು ಭವಿಷ್ಯದ ಬಗ್ಗೆ, ಈ ವಾರ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಇಲ್ಲಿ ಇದೆ. ಇನ್ನು ವಿಶೇಷವಾಗಿ ಮಿತ್ರರಿಂದ ಒಂದು ಸಹಕಾರ, ಮಿತ್ರರಿಂದ ಒಂದು ಹೆಲ್ಪ್ ಆಗುವಂಥದ್ದು, ಫ್ರೆಂಡ್ಸಿಂದ ಕೆಲವೊಂದಿಷ್ಟು ಹೆಲ್ಪ್ ಆಗುವಂಥದ್ದು ಖಂಡಿತವಾಗಲೂ ಕೂಡ ಅಂಥ ಒಂದು ಸಮಯ ಸಂದರ್ಭ ಬಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಬಂದುಬಿಟ್ಟು ಒಂದು ಮದುವೆಯ ಬಗ್ಗೆ ತಾವು ನೋಡ್ತಾ ಇದ್ರಿ, ಒಂದು ಹುಡುಗಿ ಆದರೆ ಹುಡುಗನ ಕಡೆಗಾಗಿರ್ಬೋದು, ಹುಡುಗ ಆದರೆ ಹುಡುಗಿ ಕಡೆಗಾಗಿರ್ಬೋದು, ಖಂಡಿತವಾಗಲೂ ಕೂಡ ಈ ಸಮಯ ಸಂದರ್ಭದಲ್ಲಿ ಮಾತುಕತೆ ಆಡಬಹುದು. ಮದುವೆಗೆ ಸೂಕ್ತವಾದಂಥ ವಾರ ಇದಲ್ಲ.
ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಕೂಡ ಈ ವಾರ ತುಂಬ ಚೆನ್ನಾಗಿರುವಂಥದ್ದು. ಕೆಲವೊಂದಿಷ್ಟು ಶುಭ ಸಮಾಚಾರಗಳು ನೀವು ಕೇಳಲಿಕ್ಕಿದ್ದೀರಿ, ಮತ್ತು ಕೆಲವೊಂದಿಷ್ಟು ಶುಭವಾದಂತಹ ವಾರ್ತೆಗಳು ಬರುವಂಥದ್ದು, ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು, ನಿಮ್ಮ ಮಕ್ಕಳಿಂದ ಕೆಲವೊಂದಿಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳ್ತಾ ಇರುವಂಥದ್ದು, ಮತ್ತು ಕೆಲವೊಂದು ವಿಚಾರದಲ್ಲಿ ನೀವು ಆಯ್ಕೆ ಮಾಡುವಂಥ ಸಂದರ್ಭ ಬಂದಾಗ ಅಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಯಾವುದೇ ಒಂದು ವಿಚಾರನೂ ಕೂಡ ಆಯ್ಕೆ ಮಾಡುವಾಗ ಸ್ವಲ್ಪ ತಿಳ್ಕೊಂಡು ಆಯ್ಕೆ ಮಾಡುವಂಥದ್ದು ಈ ಸೂಕ್ತವಾಗಿರುವಂಥದ್ದು ಈ ವಾರದಲ್ಲಿ. ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತದೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಒಂದು ಎಷ್ಟೇ ದೊಡ್ಡ ಜವಾಬ್ದಾರಿ ಬಂದರೂ ಕೂಡ ಅದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಆಗ್ತದೆ. ನೀವು ಇವತ್ತು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೇ ಹೌದಾದರೆ ನಾಳೆಗೆ ಅದೇ ಜವಾಬ್ದಾರಿಯಿಂದ ನಿಮ್ಮ ಸ್ಥಾನ ಒಂದು ಏಳಿಗೆತ್ತ ಹೋಗ್ಬೋದು, ಯಶಸ್ಸಿನತ್ತ ಹೋಗ್ಬೋದು. ಭೂಮಿ ಖರೀದಿಯ ಭಾಗ್ಯ, ಯಾರೆಲ್ಲ ಒಂದು ಸೈಟ್ ತೊಗೋಬೇಕು, ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದ್ಕೊಂಡು ಹೇಳಿದವರಿಗೆ ಒಂದು ಭೂಮಿಯ ಖರೀದಿಯ ಭಾಗ್ಯ ಹೇಳುವಂಥದ್ದು ಕೂಡ ಇದೆ. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುವಂಥದ್ದು, ಖಂಡಿತವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೈವಿ ಕಾರ್ಯಗಳಾಗುವಂಥದ್ದು ಆಗ್ಬೋದು. ಯಾವುದೇ ಒಂದು ನಿಮ್ಮ ಅದು ಸೆಲೆಕ್ಷನ್ ನಿಮ್ಮ ಮೇಲೆ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಉತ್ತಮವಾದಂಥ ಫಲ, ಮಕ್ಕಳಿಂದನೂ ಕೂಡ ಅತಿ ಉತ್ತಮವಾಗಿರುವಂಥ ಒಂದು ಶುಭ ಸುದ್ದಿಗಳು, ಉತ್ತಮ ಫಲಗಳು ಕೂಡ ನೀವು ನೋಡಲಿಕ್ಕೆ ಕಾಣ್ತದೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ, ಕನ್ಯಾ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಅತಿ ಅದ್ಭುತವಾಗಿದೆ ಈ ಆಗಸ್ಟ್ ಮೊದಲನೇ ವಾರ. ಹಾಗಾಗಿ ಈ ಬರ್ತಾ ಇರುವಂಥ ವಾರನ ನೀವು ನಿಷ್ಠೆಯಿಂದ ಕೆಲಸ ಮಾಡಿ, ನಿಮ್ಮ ಕಠಿಣ ಪರಿಶ್ರಮ ಇರಲಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಅತಿ ಅದ್ಭುತವಾಗಿದೆ. ಹಣಕಾಸು ವಿಚಾರ ಇರ್ಬೋದು, ಕುಟುಂಬ ಇರ್ಬೋದು, ಪ್ರತಿಯೊಂದು ಕೂಡ ಹಣಕಾಸು ಹರಿವು ಉತ್ತಮವಾಗಿರ್ತದೆ. ಕಲೆ, ಕ್ರೀಡೆ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ನಿಮಗೂ ಕೂಡ ಅತಿ ಉತ್ತಮವಾಗಿರುವಂಥ ಫಲಗಳು ಮತ್ತು ಅವಕಾಶಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ಇನ್ನು ಕಲಾವಿದರ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾದಂಥ ಫಲ ತಾವು ನಿರೀಕ್ಷೆ ಮಾಡಬಹುದು. ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಗೌರವ, ಕೀರ್ತಿ ಎಲ್ಲ ನಿಮಗೆ ಸನ್ಮಾನ ಕೂಡ ಆಗುವಂಥದ್ದು ಆಗ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕನಾದಂತಹ ಫಲ ಸಿಗುವಂತಹ ವಾರವಾಗ್ತದೆ ಇದು. ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಜಾಗ್ರತೆಯಿಂದ ನೀವು ನೋಡ್ಕೋಬೇಕಾಗ್ತದೆ. ಒಂದು ಸ್ವಲ್ಪ ಮೂಳೆ ಸಂಬಂಧಿ ತೊಂದರೆಗಳು ಅನುಭವಿಸ್ಬೋದು, ಮತ್ತು ಒಂದು ಸ್ವಲ್ಪ ಬ್ಯಾಕ್ ಪೇನ್ಗಳು ಜಾಸ್ತಿ ಆಗ್ಬೋದು. ಹಾಗಾಗಿ ಒಂದು ಸ್ವಲ್ಪ ವ್ಯಾಯಾಮವನ್ನು ಮಾಡೋದನ್ನು ಸ್ವಲ್ಪ ರೂಢಿಯಲ್ಲಿ ಇಟ್ಕೊಳ್ಳಿ. ಇನ್ನು ಮನೆಯಲ್ಲಿ ಶುಭ ವಿಚಾರಗಳು, ಸಂತೋಷದ ವಾತಾವರಣ ನಿರ್ಮಾಣ ಆಗುವಂಥದ್ದಾಗ್ತದೆ. ಇನ್ನು ತುಲಾರಾಶಿಯ ಮಕ್ಕಳಿಂದ ಉತ್ತಮವಾದಂಥ ಫಲಗಳನ್ನು ತಾವು ತಂದೆ ತಾಯಿ ಆದವರು ನಿರೀಕ್ಷೆ ಮಾಡಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇರುವಂಥದ್ದು. ಇದನ್ನು ಆಧರಿಸೇ ನಾನು ಹೇಳ್ತಾ ಇರುವಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ. ಇನ್ನು ಆರ್ಥಿಕ ಸ್ಥಿತಿಗತಿ ಕೂಡ ಒಂದು ಸ್ವಲ್ಪ ನಿಮಗೆ ಬಿಗು ಆಗ್ಬೋದು, ಒತ್ತಡ ಜಾಸ್ತಿ ಆಗ್ಬೋದು. ಎಲ್ರಿಗೂ ಅಂತ ಹೇಳೋದಿಲ್ಲ, ನಿಮ್ಮ ಜನ್ಮಕುಂಡಲಿಯಲ್ಲಿ ಯಾವ ರೀತಿಯಾಗಿ ಶನಿಯ ಒಂದು ಪ್ಲೇಸ್ಮೆಂಟ್ ಇದೆಯೋ ಅದ್ರ ಮೇಲೆ ಹೋಗ್ತದೆ. ಶನಿ ಬಲಿಷ್ಠವಾಗಿದ್ದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಒಂದು ಸ್ವಲ್ಪ ಶನಿ ದುರ್ಬಲವಾಗಿದ್ದರೆ ಇಂಥ ತೊಂದರೆಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ವೃತ್ತಿಯಲ್ಲಿ ಒತ್ತಡ ಇರುವಂಥದ್ದು, ಒಂದು ಸ್ವಲ್ಪ ಆರ್ಥಿಕವಾಗಿ ಒತ್ತಡ ಜಾಸ್ತಿ ಆಗುವಂಥದ್ದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಅನಿರೀಕ್ಷಿತ ಧನಾಗಮನ ಕೂಡ ಆಗ್ತದೆ. ಎಲ್ಲೋ ಒಂದು ಹಳೆಯ ಇನ್ವೆಸ್ಟ್ಮೆಂಟಿಂದ ಅಥವಾ ಯಾರಿಗೋ ಕೊಟ್ಟಿರುವಂಥ ಸಾಲ ವಾಪಸ್ ಬರುವಂಥದ್ದು, ಈ ರೀತಿಯಾದಂಥ ಒಂದು ಧನಾಗಮನ ಕೂಡ ಇದೆ. ಇನ್ನು ಕಾನೂನಿನ ವಿಚಾರಕ್ಕೆ ಬಂದರೆ ಒಂದು ಜಯ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಒಂದು ಸ್ವಲ್ಪ ಇಲ್ಲಿ ಮಾನಸಿಕ ಗೊಂದಲಗಳು ನಿಮಗೆ ಕಾಡಬಹುದು, ಒಂದು ಸ್ವಲ್ಪ ಆಂಗ್ಸೈಟಿ ಅಂತಹ ಒಂದು ತೊಂದರೆಗಳು ಬರಬಹುದು. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು. ಆದರೆ ಇಲ್ಲಿ ನಿಮ್ಮ ಮಕ್ಕಳಿಂದ ಒಂದು ಸ್ವಲ್ಪ ಕಸಿವಿಸಿಗಳು ಕೂಡ ಇದೆ. ನೀವಿಬ್ಬರು ಗಂಡ ಹೆಂಡ್ತೀರಿ, ಚೆನ್ನಾಗೇ ಇರ್ತೀರಿ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಕಸಿವಿಸಿ ಆಗ್ತದೆ. ಒಂದು ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ವಾಹನದ ವಿಚಾರದಲ್ಲಿ ಅತಿ ಜಾಗ್ರತೆಯಿಂದ ತಾವು ಗಾಡಿಗಳನ್ನು ಓಡಿಸ್ಬೇಕಾಗ್ತದೆ. ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ. ಇನ್ನು ಎಲ್ಲೇ ಹೋಗಬೇಕಾದ್ರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ನಿಮ್ಮ ಸೇಫ್ಟಿ ಇಲ್ಲಿ ಅತ್ಯಮೂಲ್ಯವಾಗಿರ್ತದೆ. ಇನ್ನು ಮಾತಿನಲ್ಲಿ ಒಂದು ಸ್ವಲ್ಪ ಜಾಗರೂಕತೆಯಿಂದ ಮಾತಾಡಬೇಕಾಗ್ತದೆ ನೀವು ವೃಶ್ಚಿಕ ರಾಶಿಯವರು. ಇನ್ನು ಆತುರದ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಆತುರ ಜಾಸ್ತಿ ಆಗ್ತದೆ, ಒಂದು ಸ್ವಲ್ಪ ಗಾಬರಿ ಜಾಸ್ತಿ ಆಗುವಂಥದ್ದು. ಎಲ್ಲೋ ಒಂದು ಕಡೆ ಅರ್ಜೆಂಟ್ ಕೆಲವೊಂದಿಷ್ಟು ಸಿಚುವೇಶನ್ಗಳು ನಿಮ್ಮ ಮುಂದೆ ಬರ್ತದೆ. ಅದನ್ನು ನೀವು ಆತುರದಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ. ಆತುರದಲ್ಲಿ ನೀವು ನಿರ್ಧಾರ ತಗೊಂಡ್ರೆ ಎಲ್ಲೋ ಒಂದು ಕಡೆಗೆ ತೊಂದರೆ ಸಿಕ್ಕಾಕೋಬಹುದು. ಇನ್ನು ಮುಂದಿನ ರಾಶಿ ಧನುರ್ರಾಶಿ. ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿರುವಂಥದ್ದು. ಇಲ್ಲಿ ಅತಿ ಉತ್ತಮನೇ ನಿಮಗೆ ಒಂದು ಫಲ ಸಿಗುವಂಥದ್ದಾಗ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ನೀವೇನಾದರೂ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಇದ್ದರೆ ಮದುವೆಯ ಭಾಗ್ಯ ಕೂಡ ಈ ವಾರದಲ್ಲಿ ನಿಮಗೆ ಸಿಗುವಂಥದ್ದಿದೆ. ಇನ್ನು ಕೆಲವೊಂದಿಷ್ಟು ಶುಭ ಕೆಲಸಗಳು, ಮಂಗಲ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನಡೀಬಹುದು. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮ್ಮ ಆಫೀಸಲ್ಲಿ ಏನೋ ಒಂದು
ದೈವಿಕವಾದಂಥ ಪೂಜೆಗಳನ್ನು ಮಾಡ್ಬೋದು, ಪುನಸ್ಕಾರಗಳನ್ನು ಮಾಡ್ಬೋದು. ಈ ರೀತಿಯಾದಂಥ ಕೆಲವೊಂದಿಷ್ಟು ಮಂಗಲ ಕಾರ್ಯಗಳು, ಶುಭ ಕಾರ್ಯಗಳು ಈ ಥರದ್ದೆಲ್ಲ ನಡೀತದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ವಲ್ಪ ನಿಮಗೆ ಕೆಲಸದ ಆಯ್ಕೆಯಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಬಹುದು. ಒಂದು ಸ್ವಲ್ಪ ನೋಡಿಕೊಂಡು ನೀವು ನಿಮ್ಮ ಒಂದು ನಿರ್ಧಾರವನ್ನು ನಿಮ್ಮ ಹೈಯರ್ ಎಂಡಿಗೆ ತಿಳಿಸೋದು ಒಳ್ಳೆಯದು. ಇನ್ನು ಕಲೆ, ಕ್ರೀಡೆ ಮತ್ತು ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರೋ ಅತಿ ಉತ್ತಮವಾಗಿದೆ. ಧನುರ್ರಾಶಿಯವರಿಗೆ ಒಳ್ಳೊಳ್ಳೆಯ ಅವಕಾಶಗಳು ಬರುವಂಥದ್ದು, ಒಳ್ಳೆಯ ಪೇಮೆಂಟ್ ನಿಮ್ಗೆ ಸಿಗುವಂಥದ್ದು, ಆರ್ಥಿಕ ಒಂದು ನೆರವು ಕೂಡ ನಿಮಗೆ ಸಿಗುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಧನುರ್ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದಿಲ್ಲ, ಅತಿ ಉತ್ತಮವಾಗಿರುವಂಥದ್ದು. ಭೂಮಿಗೆ ಸಂಬಂಧಿಸಿದ ಕಾರ್ಯಕ್ಕೆ ಒಂದು ಸ್ವಲ್ಪ ನೀವು ಕಾಯಬೇಕಾಗಬಹುದು. ಯಾರೆಲ್ಲ ಜಮೀನು ತಗೋಬೇಕು ಅಂದ್ಕೊಂಡಿದ್ದವರು, ಸೈಟ್ ತಗೋಬೇಕು ಅಂದ್ಕೊಂಡಿದ್ದವರು, ಅಥವಾ ಕಟ್ಟಿರುವಂಥ ಮನೆ ತಗೋಬೇಕು ಅಂದ್ಕೊಂಡಿದ್ದವರು ಒಂದು ಸ್ವಲ್ಪ ಈ ವಾರದಲ್ಲಿ ಒಂದು ಸ್ವಲ್ಪ ಡಿಲೇ ಆಗ್ಬೋದು. ಮುಂದಿನ ವಾರದಲ್ಲಿ ನೀವು ಪ್ರಯತ್ನ ಮಾಡಬಹುದು. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆತುರ ಬೇಡ, ಒಂದು ಸರಿಯಾದ ನಿರ್ಧಾರ ಮುಂದಿನ ವಾರದಲ್ಲಿ ತಗೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯ ವಿಚಾರಕ್ಕೆ ಬಂದರೆ ತುಂಬ ಜನರು ಹೇಳ್ತಾ ಇರ್ತಾರೆ, ತುಂಬ ಕಷ್ಟ ಸರ್, ಯಾವುದೋ ಒಂದು ಏಳಿಗೆ ಇಲ್ಲ ಅಂದ್ಕೊಂಡು. ಆದರೆ ಈ ಆಗಸ್ಟ್ ಮೊದಲನೇ ವಾರದಲ್ಲಿ ಕೆಲವೊಂದಿಷ್ಟು ಶುಭ ಸಮಾಚಾರಗಳು ನಿಮಗೆ ಕೇಳಲಿಕ್ಕೆ ಸಿಗ್ತದೆ. ಇನ್ನು ವೃತ್ತಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣಬಹುದು, ಒಂದು ಆರ್ಥಿಕವಾಗಿ ಒಂದು ಉತ್ತಮವಾದಂಥ ಏಳಿಗೆ ಕಾಣಬಹುದು, ಕೆಲವೊಂದಿಷ್ಟು ಅನಿರೀಕ್ಷಿತ ಧನಾಗಮನಗಳು ಕೂಡ ಆಗಬಹುದು. ಇನ್ನೊಂದು ಹೊಸ ಹೊಸ ಚಿಂತನೆಗಳು ನಿಮಗೆ ಶುರುವಾಗ್ತದೆ. ಕೆಲವೊಂದಿಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳು ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಐಡಿಯಾಗಳು ಬರುವಂಥದ್ದು, ನಿಮ್ಮ ಪಾರ್ಟ್ನರ್ ಹತ್ರ ನೀವು ಅದರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ನಿಮ್ಮ ಫ್ರೆಂಡ್ಸ್ ಹತ್ರ ಅದರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಮೂಮೆಂಟ್ಗಳನ್ನು ನೀವು ತಗೊಳ್ತೀರಾ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಒಂದು ಹಣಕಾಸಿನ ಒಳಹರಿವು ಹೇಳುವಂಥದ್ದು ಅತಿ ಉತ್ತಮವಾಗಿ ಈ ವಾರದಲ್ಲಿ ಕೆಲಸ ಮಾಡ್ತದೆ. ಇನ್ನು ಹೊಸ ಕೆಲಸಕ್ಕೆ ಜಯ ಸಿಗುವಂಥದ್ದು, ತಾವು ಯಾರಾದರೂ ಹೊಸ ಹೊಸ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ದೇ ಹೋದಾದರೆ ನಿಮಗೆ ಅಲ್ಲಿ ಒಂದು ಜಯ ಹೇಳುವಂಥದ್ದು ಸಿಗ್ತದೆ, ಅದರಲ್ಲಿ ಒಂದು ಏಳಿಗೆ ಹೇಳುವಂಥದ್ದು ಕೂಡ ಆಗ್ತದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಅತಿ ಅದ್ಭುತವಾಗಿರುವಂಥದ್ದು ಮಕರ ರಾಶಿಯವರ ದಾಂಪತ್ಯ ಈ ಆಗಸ್ಟ್ ಮೊದಲನೇ ವಾರದಲ್ಲಿ. ನಿಮ್ಮ ಹಳೆಯ ಮುನಿಸುಗಳೆಲ್ಲ ದೂರ ಆಗುವಂಥದ್ದು ಆಗ್ತದೆ, ನಿಮ್ಮಿಬ್ಬರಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ಹುಟ್ಕೊಳ್ಳುವಂಥದ್ದು ಕೂಡ ಆಗ್ತದೆ. ಇನ್ನು ಮಕರ ರಾಶಿಯ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಿ, ಮುಂದೆ ಮದುವೆ ಆಗಬೇಕು ಅಥವಾ ಎಂಗೇಜ್ಮೆಂಟ್ ಆಗಬೇಕು ಅಂದ್ಕೊಂಡು, ಇಲ್ಲಿ ನಿಮ್ಮ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೋಬೇಕು ಪರಸ್ಪರ. ಯಾಕಂತಂದರೆ ನಿಮ್ಮದು ಅತಿಯಾದಂಥ ಪ್ರೀತಿ ತೋರಿಸ್ಲಿಕ್ಕೆ ಹೋಗಿ ನಿಮ್ಮ ಮಾತು ಎಲ್ಲೋ ಒಂದು ಕಡೆಗೆ ತಾರಕಕ್ಕೆ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗ್ಬೋದು. ಹಾಗಾಗಿ ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿಕೊಳ್ಳೋಕ್ಕಿಂತ ಮೊದಲೇ ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಶೇರ್ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಇಲ್ಲಿ ಸ್ವಲ್ಪ ತಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಒಂದು ಬ್ಯಾಕ್ ಪೇನ್ ಆಗ್ಬೋದು, ಇಲ್ಲ ಅಂತಂದರೆ ಎಡಭಾಗದಲ್ಲಿ ಸ್ಕೈಟಿಯಾ ಥರ ಒಂದು ಸ್ವಲ್ಪ ಪೇನ್ಗಳು ಬರ್ಬೋದು, ಮೊಳಕಾಲು ನೋವುಗಳು ಬರುವಂಥದ್ದು ಕೂಡ ಆಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ಈ ವಾರ ಹೇಳುವಂಥದ್ದು ಅತಿ ಅದ್ಭುತವಾಗಿದೆ ನಿಮಗೆ. ಇನ್ನು ಕುಂಭರಾಶಿಯ ವಿಚಾರಕ್ಕೆ ಬಂದರೆ ತುಂಬ ಕಷ್ಟದಲ್ಲಿರುವಂಥ ರಾಶಿ ಅಂದ್ಕೊಂಡು ಹೇಳಬಲ್ಲೆ ನಾನು. ಯಾಕಂತಂದರೆ ಎಲ್ಲೋ ಒಂದು ಕಡೆ ಸಾಡೆ ಸಾತಿ ಇತ್ತು, ಇವಾಗ ಮತ್ತೆ ಜನ್ಮಶನಿಯಾಗಿ ಕನ್ವರ್ಟ್ ಆಗಿರುವಂಥದ್ದು, ಈ ರೀತಿಯಾದಂಥ ತೊಂದರೆಗಳು ಇದೆ ಕುಂಭರಾಶಿಯವರಿಗೆ. ಆದರೆ ಈ ವಾರದಲ್ಲಿ ಕೆಲವೊಂದಿಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಪೂರಕವಾದಂಥ ಫಲಗಳೇ ನೀಡುವಂಥದ್ದಾಗ್ತದೆ. ಒಂದು ವೃತ್ತಿಯಲ್ಲಾಗಿರ್ಬೋದು, ಮಕ್ಕಳಾದರೆ ಒಂದು ನಿಮ್ಮ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಇನ್ನು ಹಲವಾರು ವಿಚಾರಗಳು ನೋಡಿದರೆ ನಿಮಗೆ ಒಂದು ನೀವು ಅಂದ್ಕೊಂಡಂಗೆ ಪೂರಕವಾಗಿ ಈ ಫಲಗಳನ್ನು ಕೊಡ್ತಾ ಬರುತ್ತದೆ. ಇನ್ನು ಕೆಲವೊಂದಿಷ್ಟು ಸಮಯದಲ್ಲಿ ಸಣ್ಣ ಪ್ರಯತ್ನಕ್ಕೆ ದೊಡ್ಡ ಫಲಗಳು ಈ ವಾರದಲ್ಲಿ ನಿಮಗೆ ಸಿಗಲಿಕ್ಕಿದೆ. ಇನ್ನು ಪ್ರಸ್ತುತ ಎಲ್ಲಿ ಯಾವ ಕಂಪ್ನಿಲಿ ನೀವು ಕೆಲಸ ಮಾಡ್ತಿದ್ದೀರೋ ಅದೇ ಕೆಲಸನೇ ನೀವು ಕಂಟಿನ್ಯೂ ಮಾಡಿ. ಇನ್ನು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಆ ಬಿಸ್ನೆಸ್ಸನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಲ್ಲೋ ಒಂದು ಕಡೆ ನಂಗೆ ಲಾಸ್ ಆಗ್ತಿದೆ, ನಾನು ಆ ಬಿಸ್ನೆಸ್ ಬಿಡ್ತೀನಿ ಅಂದ್ಕೊಂಡು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ನೀವು ಬಿದ್ದಿದ್ರೋ ಅಲ್ಲೇ ಎದ್ದು ನಿಲ್ಲುವಂತಹ ಸಮಯ ಕೂಡ ಹತ್ತಿರದಲ್ಲೇ ಬರ್ತಾ ಇದೆ. ಆ ಬಿಸ್ನೆಸ್ಸನ್ನು ಬಿಡೋಕೆ ಹೋಗ್ಬಿಡಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದರಲ್ಲೇ ನಿಮಗೆ ಲಾಭ ಹೇಳುವಂಥದ್ದು ಕೂಡ ಸಿಗ್ತದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಅತಿ ಉತ್ತಮವಾಗಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಎಲ್ಲರ ಮನೆ ದೋಸೆನೂ ತೂತೇ ಇರ್ತದೆ, ಸಣ್ಣ ಪುಟ್ಟ ಬರ್ತದೆ. ಆದರೆ ಮೊದಲೆಲ್ಲ ಆಗಿತ್ತಲ್ಲ ಆ ರೀತಿಯಾದಂಥ ಒಂದು ಕಿರಿಕಿರಿಗಳು ಬರೋದಿಲ್ಲ, ಅತಿ ಉತ್ತಮವಾಗಿ ಸಾಗುವಂಥದ್ದು ಆಗ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಕುಂಭರಾಶಿಯವರು ಈ ವಾರದಲ್ಲಿ ಒಂದು ಸ್ವಲ್ಪ ಆರೋಗ್ಯವನ್ನು ಜೋಪಾನವಾಗಿ ನೋಡ್ಕೋಬೇಕು. ಯಾಕಂತಂದರೆ ಕೆಲವೊಂದಿಷ್ಟು ಋಣಬಾಧೆಗಳು ನಿಮಗೆ ಕಾಣಬಹುದು. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯದ ಕಡೆಗೆ ನೀವು ಜೋಪಾನ. ಇನ್ನು ಭಗವಂತ ನಿಮಗೆ ಕೊಡುವಂಥವನಾಗ್ತಾನೆ ಈ ವಾರದಲ್ಲಿ. ಯಾಕಂತಂದರೆ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ತೊಂದರೆ ಇದೆ, ತಾಪತ್ರಯ ಇದೆ ಅಂದ್ಕೊಂಡು ಹೇಳಿದರೆ ನಿಮ್ಮ ಜನ್ಮ ಜಾತಕ ಒಮ್ಮೆ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ಆ ದಶಾಭುಕ್ತಿಯ ಆಧಾರದ ಮೇಲೆ ಅದನ್ನು ತಿಳ್ಕೋಬಹುದು. ಇನ್ನು ಆಂಜನೇಯ ಸ್ವಾಮಿಯ ಒಂದು
ದರ್ಶನ ಮಾಡಿ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ಪಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಕುಂಭರಾಶಿಯವರಿಗೆ ಒಳ್ಳೆಯದೇ ಆಗ್ತದೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ಆಗಸ್ಟ್ ಮೊದಲನೇ ವಾರ ಯಾವ ರೀತಿ ಇದೆ? ಮೀನರಾಶಿಯವರಿಗೆ ಸಾಡೆ ಸಾತಿ ಜನ್ಮಶನಿ ಎಲ್ಲ ನಡೀತಾ ಇರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಇಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥದ್ದು ಆಗ್ತದೆ. ಅದು ಸ್ವಲ್ಪ ಮಾನಸಿಕವಾಗಿ ಒಂದಿಷ್ಟು ಜಾಸ್ತಿ ಇರ್ತದೆ. ಮತ್ತು ವಿಶೇಷವಾಗಿ ಒತ್ತಡ ಜಾಸ್ತಿ ಇದ್ದರೂ ಕೂಡ ಅದು ಮಾನಸಿಕವಾಗಿರಲಿ ದೈಹಿಕವಾಗಿರಲಿ, ಆದರೂ ಕೂಡ ಈ ವಾರದಲ್ಲಿ ನಿಮಗೆ ಆತ್ಮಬಲ ಜಾಸ್ತಿ ಆಗುವಂಥದ್ದು ಆಗ್ತದೆ. ನಿಮಗೆ ಎಲ್ಲಿ ಆತ್ಮಬಲ ಜಾಸ್ತಿ ಆಯಿತೋ ಅಲ್ಲಿ ಬಂದುಬಿಟ್ಟು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ ಮನೋಸ್ಥೈರ್ಯ ಹೇಳುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಎಂತಹ ಒತ್ತಡ ಬಂದರೂ ಕೂಡ ನೀವು ಅದಕ್ಕೆ ಹೆದರಲಿಕ್ಕೆ ಹೋಗಬೇಡಿ, ಮತ್ತು ಹೆದರುವಂಥವರು ಕೂಡ ನೀವು ಆಗಿರೋದಿಲ್ಲ. ಇನ್ನು ವಿಶೇಷವಾಗಿ ಮೀನರಾಶಿಯ ಬಿಸ್ನೆಸ್ ಮ್ಯಾನ್ಗಳಿಗೆ ಹೇಳ್ತಾ ಇರುವಂಥದ್ದು, ಈ ಸಂದರ್ಭದಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಕೆಲವೊಂದಿಷ್ಟು ಚಿಂತೆಗಳು ಕೂಡ ಬರ್ಬೋದು. ಆದರೆ ಎಟ್ ಎನಿ ಕಾಸ್ಟ್ ನೀವು ಆ ಬಿಸ್ನೆಸ್ ಮಾತ್ರ ಬಿಡೋಕ್ಕೆ ಹೋಗ್ಬಿಡಿ, ಅದನ್ನು ಮುಂದುವರಿಸ್ಕೊಂಡೇ ಹೋಗಿ. ಮುಂದಿನ ದಿನದಲ್ಲಿ ನಿಮಗೆ ಅದರಲ್ಲೇ ಒಳ್ಳೆಯದಾದಂಥ ಒಂದು ಫಲ, ಅದರಲ್ಲೇ ಒಳ್ಳೆಯದಾದಂಥ ಧನಾಗಮನ ಆಗುವಂಥದ್ದು, ಅದರಲ್ಲೇ ಏಳಿಗೆ ಆಗುವಂಥದ್ದು, ಯಶಸ್ಸು ತಂದುಕೊಡುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ಹಾಗಾಗಿ ಎಲ್ಲಿ ನಾವು ಬಿದ್ದಿದೀವೋ ಅಲ್ಲೇ ಎದ್ದು ನಿಲ್ಲುವಂಥ ಕಾರ್ಯನ ನೀವು ಮಾಡಿ. ಇನ್ನು ದಾಂಪತ್ಯದಲ್ಲಿ ಉತ್ತಮವಾಗಿರುವಂಥದ್ದು, ಯಾರ್ದಾರೋ ಎಲ್ಲರ ಮನೆಗೂ ದೋಷ ತೂತೆ ಅಂದ್ಕೊಂಡು ಹೇಳಿದೆ ನಾನು. ಹಾಗಾಗಿ ಒಂದು ಸಣ್ಣ ಪುಟ್ಟ ಇರ್ತದೆ, ಆದರೂ ಹಳೆಯದನ್ನು ಕಂಪೇರ್ ಮಾಡಿ ನೋಡಿದಾಗ ಈ ವಾರದಲ್ಲಿ ಅತಿ ಅದ್ಭುತವಾಗಿರುವಂಥದ್ದು ಮೀನರಾಶಿಯವರ ದಾಂಪತ್ಯ. ಇನ್ನು ಒಂದು ಸ್ವಲ್ಪ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಈ ವಾರದಲ್ಲಿ ಇರ್ತದೆ. ಹಾಗಾಗಿ ನೆಮ್ಮದಿಯ ವಾತಾವರಣ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಬಂದುಬಿಟ್ಟು ನಮ್ಮ ಕೆಲಸ ಕಾರ್ಯ ಮತ್ತು ಆರೋಗ್ಯ ಎಲ್ಲವೂ ಚೆನ್ನಾಗಿರ್ತದೆ. ಅದು ನಮ್ಮ ಕೈಯಲ್ಲೂ ಕೂಡ ಇರ್ತದೆ. ಈ ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು ಕುಟುಂಬ ಸದಸ್ಯರಾದಂತಹ ನಮ್ಮ ಹತ್ರನೇ ಇರ್ತದೆ. ನಾವೇ ಅದ್ರ ಬಗ್ಗೆ ಒಂದು ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ. ಇನ್ನು ಮುಂದೆ ನೋಡೋದಿದ್ರೆ ಕಲೆ ಸಾಹಿತ್ಯ ಮತ್ತು ಕಲಾವಿದರಿಗೆ ಯಾರಿಗೆಲ್ಲ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ, ತುಂಬ ಒದ್ದಾಡ್ತಾ ಇದ್ರಿ, ಕೆಲಸ ಇಲ್ಲ, ಅಥವಾ ನಿಮ್ಮ ಹತ್ರ ಒಂದು ಕಲೆ ಇರ್ತದೆ ಅದಕ್ಕೆ ಅವಕಾಶ ಇರೋದಿಲ್ಲ, ಅದಕ್ಕೆ ಸರಿಯಾದಂಥ ಪ್ಲ್ಯಾಟ್ಫಾರ್ಮ್ ಸಿಗದೇ ಇರುವಂಥವ್ರಿಗೆ ಈ ವಾರದಲ್ಲಿ ಒಂದು ಉತ್ತಮವಾದಂಥ ಬೆಂಬಲ ಸಿಗುವಂಥದ್ದು, ಒಂದು ಧನಾಗಮನ ಆಗುವಂಥದ್ದು, ಮತ್ತು ನಿಮಗೆ ಅವಕಾಶಗಳು ಕೂಡ ಸಿಗುವಂಥದ್ದು ಆಗ್ತದೆ. ಹಾಗಾಗಿ ನೀವು ಸಿಕ್ಕಂಥ ಅವಕಾಶನ ಬಿಟ್ಕೊಡೋಕೆ ಹೋಗಬೇಡಿ, ಖಂಡಿತವಾಗ್ಲೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಿ. ಮುಂದಿನ ವಿಚಾರ ನೋಡೋದಿದ್ರೆ ಮೀನರಾಶಿಯವ್ರಿಗೆ ಹೇಳ್ತಾ ಇರುವಂಥದ್ದು, ಯಾರಿಗೂ ಕೂಡ ಜಾಮೀನು ಕೊಡೋದಕ್ಕೆ ಹೋಗಬೇಡಿ, ಕೋರ್ಟಲ್ಲಿ ವಿಟ್ನೆಸ್ ಹಾಕೋಕ್ಕೆ ಹೋಗಬೇಡಿ, ಅಥವಾ ಸಾಲ ಕೊಡ್ಸೋಕೆ ಹೋಗಬೇಡಿ. ನೀವೇನಾದರೂ ಈ ಥರದ್ದು ಕೆಲಸಗಳು ಮಾಡಿದ್ರಿ ಅಂತಂದರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಗೆ ತಂದು ಸಿಲುಕಿಸ್ತದೆ. ಹಾಗಾಗಿ ನೀವು ಯಾರಿಗೂ ಜಾಮೀನು ಕೊಡೋಕೆ ಹೋಗಬೇಡಿ. ಸಹಾಯ ಎಲ್ರಿಗೂ ಮಾಡಬೇಕು. ನಿಮ್ಮ ಕುಟುಂಬಸ್ಥರಾದರೆ ಸಹಾಯ ಮಾಡಿ. ಯಾರೋ ಇವತ್ತು ಪರಿಚಯ ಆಗಿಬಿಟ್ಟು ನೀವು ನಾಳೆ ಅವರಿಗೋಸ್ಕರ ಹೋಗಿ ಜಾಮೀನು ಕೊಡೋಕ್ಕೆಲ್ಲ ಹೋಗಬೇಡಿ. ಹಾಗಾಗಿ ಈಗ ಈ ವಾರನ ಖಂಡಿತವಾಗಲೂ ಕೂಡ ಆ ದುರ್ಗಾ ಮಾತೆಯ ಮತ್ತು ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ ಖಂಡಿತವಾಗಲೂ ಕೂಡ ಮೀನರಾಶಿಯವರಿಗೆ ಒಳ್ಳೆಯದಾಗ್ತದೆ. ಹಾಗಾಗಿ ಈಗ ಬರುವಂತಹ ಆಗಸ್ಟ್ ಮೊದಲನೇ ವಾರವನ್ನು ನಿಮ್ಮ ಜೀವನವನ್ನು ಪರಿಶ್ರಮದಿಂದ ಒಂದು ಯಶಸ್ಸು ಪಡ್ಕೊಳ್ಳಿ, ಒಂದು ಧನಾಗಮನ ಕೂಡ ನಿಮಗೆ ಆಗುವಂಥದ್ದಾಗ್ತದೆ. ಖಂಡಿತ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.